ಭೈರತಿ ಬಸವರಾಜ್ ಬಿಜೆಪಿ ಶಾಸಕ. ಇದೇ ಭೈರತಿಗೆ ಈಗ ಬಂಧನದ ಭೀತಿ ಶುರುವಾಗಿದೆ. ಬಿಕ್ಲು ಶಿವ ಕೊಲೆ ಕೇಸಲ್ಲಿ 5ನೇ ಆರೋಪಿಯಾಗಿರುವ ಶಾಸಕ ಸದ್ಯ ನಾಪತ್ತೆಯಾಗಿದ್ದಾರೆ. ಸಿಐಡಿ ತಂಡ ಭೈರತಿಯ ಜಾಡು ಬೆನ್ನತ್ತಿದೆ. ಮತ್ತೊಂದು ಕಡೆ ಸಿಐಡಿ ವಶದಲ್ಲಿದ್ದ 20ನೇ ಆರೋಪಿಗೆ ಮಧ್ಯಂತರ ಜಾಮೀನು ಕೂಡ ಸಿಕ್ಕಿದೆ. ಬಿಕ್ಲು ಶಿವ ಕೊಲೆ ಕೇಸ್ ಜುಲೈ 15ರಂದು ಬೆಂಗಳೂರಿನಲ್ಲಿ ನಡೆದಿದ್ದ ಈ ಕೊಲೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ಇದೇ ಕೇಸ್ನಲ್ಲಿ ಈಗ ಬಿಜೆಪಿಯ ಶಾಸಕ ಭೈರತಿ ಬಸವರಾಜ್ಗೆ ಬಂಧನ ಭೀತಿ ಎದುರಾಗಿದೆ. ಯಾಕಂದ್ರೆ ನಿನ್ನೆಯಷ್ಟೇ ಹೈಕೋರ್ಟ್ನಲ್ಲಿ ಶಾಸಕ ಭೈರತಿ ಅವರ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗೊಂಡಿತ್ತು. ಹೀಗಾಗಿ ಸಿಐಡಿ ತಂಡ ಯಾವುದೇ ಕ್ಷಣದಲ್ಲಾದರೂ ಬಿಜೆಪಿ ಶಾಸಕನನ್ನ ಬಂಧಿಸಲು ಮುಂದಾಗಿದೆ. ಆದ್ರೆ ಬಂಧನ ಭೀತಿಯಿಂದ 3 ದಿನಗಳಿಂದ ಭೈರತಿ ಬಸವರಾಜ್ ನಾಪತ್ತೆಯಾಗಿದ್ದಾರೆ. ಬಿಕ್ಲು ಕೊಲೆ ಕೇಸ್, ಭೈರತಿ ಬಸವರಾಜ್ಗೆ ಬಂಧನ ಭೀತಿ. ಬಂಧನ ಭೀತಿಯಿಂದ ಪುಣೆಗೆ ತೆರಳಿದ ಭೈರತಿ ಬಸವರಾಜ್. ಹೌದು, ಬೆಳಗಾವಿ ಅಧಿವೇಶನಕ್ಕೆ ಅಂತ ತೆರಳಿದ್ದ ಭೈರತಿ 2 ದಿನ ಮೊದಲೇ ಅಲ್ಲಿಂದ ಜಾಗ ಖಾಲಿ ಮಾಡಿದ್ದಾರೆ. ಯಾವಾಗ ಅರ್ಜಿ ವಜಾಗೊಳ್ತೋ ಆಗ ಸಿಐಡಿ ತಂಡ ಭೈರತಿಗಾಗಿ ಬೆನ್ನು ಬಿದ್ದಿದೆ. ಆದ್ರೆ ಬೆಳಗಾವಿಯಿಂದ ಬಿಜೆಪಿ ಶಾಸಕ ನೇರವಾಗಿ ಪುಣೆಗೆ ಹೋಗಿದ್ದಾರೆ ಅಂತ ಹೇಳಲಾಗ್ತಿದ್ದು, ಪುಣೆಯಲ್ಲೇ ಇದ್ದಾರಾ ಅಥವಾ ಅಲ್ಲಿಂದ ಜಾಗ ಖಾಲಿ ಮಾಡಿದ್ದಾರಾ ಅನ್ನೋ ಬಗ್ಗೆ ಒಂದು ತಂಡ ತನಿಖೆ ನಡೆಸುತ್ತಿದೆ. ಈ ಮಧ್ಯೆ ನಾಪತ್ತೆಯಾಗಿದ್ದರೂ ನಿರೀಕ್ಷಣಾ ಜಾಮೀನು ಕೋರಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಮತ್ತೆ ಅರ್ಜಿ ಸಲ್ಲಿಸಿದ್ದಾರೆ. ಆದ್ರೆ ಇದಕ್ಕೆ ನಿರಾಕರಿಸಿದ ಕೋರ್ಟ್ ಅಭಿಯೋಜಕರಿಗೆ ಆಕ್ಷೇಪಣೆ ಸಲ್ಲಿಸಲು ಸೂಚಿಸಿ ವಿಚಾರಣೆಯನ್ನ ಸೋಮವಾರಕ್ಕೆ ಮುಂದೂಡಿದೆ. ಇತ್ತ ಭೈರತಿ ಜಾಮೀನಿಗಾಗಿ ಪರದಾಡ್ತಿದ್ರೆ, ಅತ್ತ ಇದೇ ಕೇಸ್ನ 20ನೇ ಆರೋಪಿ ಮಲಯಾಳಿ ಅಜಿತ್ನನ್ನ ಸಿಐಡಿ ವಶಕ್ಕೆ ಪಡೆದಿತ್ತು. ಆದ್ರೆ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಅಜಿತ್ ಮಧ್ಯಂತರ ಜಾಮೀನು ಪಡೆದಿದ್ದಾರೆ. ರಮೇಶ್ ಜೊತೆ ಶಿವಪ್ರಸಾದ್, ಟಿವಿ9 ಬೆಂಗಳೂರು.